ಯಾರು ದೀನನಾಗಿದ್ದಾನೆ, ನುಗ್ಗಿದ ಹೃದಯವಿದ್ದಾನೆ, ನನ್ನ ಮಾತು ಕೇಳಿ ಕಂಪಿಸುತ್ತಾನೆ, ಅವನನ್ನೇ ನಾನು ನೋಡುತ್ತಿದ್ದೇನೆ. ಯೆಶಾಯ 66 ಮೊದಲ 2 ವಚನಗಳನ್ನು ಕೇಳಬೇಕು. ಅದಕ್ಕಾಗಿಯೇ ದೇವರು ತನ್ನನ್ನು ಪ್ರೀತಿಸುವವರನ್ನು ತಿದ್ದುತ್ತಾನೆ, ಶಿಕ್ಷಿಸುತ್ತಾನೆ. ಇಂದು ನೀನು ಕಷ್ಟದಲ್ಲಿದ್ದರೆ ಅದು ದೇವರ ಪ್ರೀತಿಗೆ ಒಂದು ಗುರುತು. ನೀನು ಹಾಳಾಗದಂತೆ, ನೀನು ಬಿದ್ದು ಹೋಗದಂತೆ, ನಿನ್ನ ಹೆಜ್ಜೆಗಳು ಜಾರದಂತೆ, ದಾರಿ ತಪ್ಪದಂತೆ ಅವನು ನಿನ್ನನ್ನು ಹಿಡಿದುಕೊಂಡಿದ್ದಾನೆ. ಇದು ಸತ್ಯ. ಅಪ್ಪ, ತಕ್ಷಣವೇ ನೀನು ಎಚ್ಚರಗೊಳ್ಳುತ್ತೀಯೇ? ಅಯ್ಯೋ ದೇವರೇ, ನೀನು ಇಲ್ಲದೆ ನನಗೆ ಆಶ್ರಯವೇ ಇಲ್ಲ. ನೀನು ಯುಗ ಯುಗಾಂತರಗಳಿಗೂ ಆಶ್ರಯವಾಗಿದ್ದೀಯೆ. ತಲೆತಲಾಂತರಗಳಿಂದಲೂ ನೀನು ನಮ್ಮ ದೇವರಾಗಿದ್ದೀಯೆ. ನಿನ್ನ ಅನಂತವಾದ ನೀತಿಯನ್ನು ನಮ್ಮ ಮಕ್ಕಳ ತಲೆಮಾರುಗಳಿಗೂ ಅವರ ಮಕ್ಕಳ ತಲೆಮಾರುಗಳಿಗೂ ನಿರಂತರವಾಗಿ ತೋರಿಸುತ್ತೀಯೆ. ನಿನ್ನ ಅಮೂಲ್ಯವಾದ ವಾಗ್ದಾನಗಳಲ್ಲಿ ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇನೆ. ಓ ಕರ್ತನೇ, ನಿನ್ನ ಪ್ರತಿಯೊಂದು ಮಾತಿನಲ್ಲಿಯೂ ನನಗೆ ಭರವಸೆ ಇದೆ. ನಿನ್ನ ಪ್ರಾಮಿಸಸ್ ಮೇಲೆ ನಾನು ಸಂಪೂರ್ಣವಾಗಿ ಭರವಸೆ ಇಟ್ಟಿದ್ದೇನೆ. ನಿನ್ನ ವಾಗ್ದಾನಗಳು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ನನಗೆ ದೃಢವಾದ ನಂಬಿಕೆ ಇದೆ.